ಕಳೆದ ರಾತ್ರಿಯಿಂದ ಸುರಿದ ಭಾರಿ ಮಳೆಗೆ ಅವಾಂತರ ಸೃಷ್ಟಿಯಾಗಿರುವಂಥದ್ದು ಭಾರಿ ದುರಂತ ನಡೆದಿದೆ. ಮಂಗಳೂರು ಹೊರವಲಯದ ಮಾಂಟೆಪದವು ಅಂದರೆ ಮಂಜನಾಡಿಯ ಮಾಂಟೆಪದವಲ್ಲಿ ಮನೆ ಕುಸಿದು 4 ಜನ ಟ್ರ್ಯಾಪ್ ಆಗಿರುವಂಥದ್ದು. ಮನೆ ಒಳಗಿದೆ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದಿರುವಂಥದ್ದು. ನಾನು ಅದೇ ಒಂದು ಪ್ರದೇಶದಲ್ಲಿದ್ದೀನಿ. ನೀವು ನೋಡ್ಬೋದು, ಇದು ಮಾಂಟೆಪದವು, ಮಂಜನಾಡಿಯ ಮಾಂಟೆಪದವು ಅಂತ. ಇದು ತುಂಬ ಒಂದು ಇಳಿಜಾರು ಪ್ರದೇಶದಲ್ಲಿರುವಂತಹ ಒಂದು ಪ್ರದೇಶ. ಇಲ್ಲಿ ಗುಡ್ಡ ಕುಸಿದು ಕಾಂತಪ್ಪ ಪೂಜಾರಿ ಅನ್ನುವರ ಮನೆಯ ಮೇಲೆ ಬಿದ್ದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ 4 ಜನ ಒಳಗೆ ಟ್ರ್ಯಾಪ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಈಗಾಗಲೇ ಒಬ್ಬರನ್ನ ರೆಸ್ಕ್ಯೂ ಮಾಡಲಾಗಿದೆ. ಹಾಗೆಯೇ ಇಲ್ಲಿ ಈಗಾಗಲೇ NDRF ಮತ್ತು SDRF ಟೀಮ್ ಕೂಡ ಬಂದಿದೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ನೀವು ನೋಡ್ಬೋದು, ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೆಯೇ ಜಿಲ್ಲಾಡಳಿತ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಸರಿಸುಮಾರು ಒಂದು 3:30 ಅಷ್ಟೊತ್ತಿಗೆ, ಮುಂಜಾನೆ 3:30 ಅಷ್ಟೊತ್ತಿಗೆ ನಡೆದಂತಹ ಘಟನೆ ಇದು. ಕಳೆದ ರಾತ್ರಿಯಿಂದ ಭಾರಿ ಮಳೆ ಸುರಿತಾ ಇದೆ. ಮಂಗಳೂರು ಸೇರಿದಂತೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಭಾಗಗಳಲ್ಲಿ ಭಾರಿ ಮಳೆ ಸುರಿತಾ ಇರುವಂಥದ್ದು. ಈ ನಡುವೆ ಈ ಒಂದು ದುರಂತ ನಡೆದಿದೆ. ಈ ಮೊದಲು ಇಲ್ಲೇ ಮಂಜನಾಡಿಯಲ್ಲಿ ಬಾಲಕಿಯೊಬ್ಬಳು ಮೃತಪಟ್ಟಿದ್ಲು. ಯಾಕಂದರೆ ಮನೆಯ ಗೋಡೆ ಕುಸಿದು ಬಿದ್ದ ಪರಿಣಾಮ ಬಾಲಕಿ ಫಾತಿಮಾ, 7 ವರ್ಷದ ಬಾಲಕಿ ಫಾತಿಮಾ ಮೃತಪಟ್ಟಿರುವಂಥದ್ದು. ಇದರ ನಡುವೆ ಇನ್ನೊಂದು ಅದೇ ಮಂಜನಾಡಿಯಲ್ಲಿ ಈ ದುರಂತ ನಡೆದಿದೆ. ಮಾಂಟೆಪದವು ಎನ್ನುವಲ್ಲಿ ಘಟನೆ ನಡೆದಿರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಎಷ್ಟು ಜನ ಇಲ್ಲಿ ಈಗ ಟ್ರ್ಯಾಪ್ ಆಗಿದ್ರೆ, ಅವರು ಹೇಗಿದ್ದಾರೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ನಿನ್ನೆ ರಾತ್ರಿಯಿಂದ ಬಂದಂಥ ವಿಪರೀತ ಮಳೆಯಿಂದಾಗಿ ಸುಮಾರು 3-3.5 ಗಂಟೆ ಕಾಲದಲ್ಲಿ ಈ ಮಂಜನಾಡಿಯ ಮಂಟೆಪದ ಎನ್ನುವ ಪ್ರದೇಶ ಗುಡ್ಡ ಪ್ರದೇಶದ ಕೆಳಗೆ ಮನೆ ಇದ್ದ ಕಾರಣ ಆ ಗುಡ್ಡ ಕುಸಿತ ಆಗಿ ಸೀದಾ ಮನೆಗೆ ಬಿದ್ದಿದೆ. ಆ ಮನೆ ಸಂಪೂರ್ಣವಾಗಿ ಕುಸಿತ ಆಗಿರುವುದರಿಂದ ಅದರ ಒಳಗೆ ಸುಮಾರು 6 ಜನ ಇದ್ದರು. ಕಾಂತಪ್ಪ ಪೂಜಾರಿ ಅವರು ಹಿರಿಯರು, ಅವರು ಈಗಾಗಲೇ ಕಾಲು ಕಟ್ಟಾಗಿ ಆಸ್ಪತ್ರೆಯಲ್ಲಿ ಅವರನ್ನು ಅಡ್ಮಿಷನ್ ಮಾಡಿದೆ. ಇನ್ನೊಂದು ಅವರ ಮಗ ಸಿದ್ದರಾಮ್ ಪೂಜಾರಿ, ಅವರು ಪ್ರಾರಂಭದಲ್ಲಿ ಅಲ್ಲಿಂದ ಹೇಗೋ ಮಾಡಿಕೊಂಡು ಹೊರಗೆ ಬಂದಿದ್ದಾರೆ. ಬಂದ ನಂತರ ಈಗ ಮನೆಯ ಒಳಗೆ ಸಿದ್ದರಾಮ್ ಪೂಜಾರಿಯ ತಾಯಿ ಮತ್ತು ಹೆಂಡತಿ ಮತ್ತು 2 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಈಗಾಗಲೇ ತಾಯಿ ತೀರ್ಕೊಂಡಿದ್ದಾರೆ ಮತ್ತು ಒಂದು ಮಗು ಕೂಡ ತೀರ್ಕೊಂಡಿದೆ. ಇನ್ನು ಈಗ ತಾಯಿ ಮತ್ತು ಇನ್ನೊಂದು ಮಗು ಒಳಗಿದ್ದಾರೆ. ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಸುಮಾರು ಬೆಳಿಗ್ಗೆ 4 ಗಂಟೆಯಿಂದ ಸ್ಥಳೀಯರು ಮಾಡ್ತಾಯಿದ್ರು. ಮತ್ತು ಸುಮಾರು 6 ಗಂಟೆ ಕಾಲಕ್ಕೆ ನಮ್ಮ ಜಿಲ್ಲಾಡಳಿತ ಮತ್ತು NDRF ಟೀಮ್ ಎಲ್ಲ ಇಲ್ಲಿ ಅದನ್ನು ರಕ್ಷಣೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯವನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನನಗೆ ಅನಿಸೋದು ಏನು ತೊಂದರೆ ಆಗಲಿಕ್ಕಿಲ್ಲ, ಇಬ್ಬರದ್ದು ಜೀವ ಉಳಿಬೋದು ಅಂತ ನನಗೆ ಅನಿಸ್ತದೆ. ಇದು ಸರಿಸುಮಾರು ಒಂದು 3:30-4 ಗಂಟೆ ಅಷ್ಟೊತ್ತಿಗೆ ಮುಂಜಾನೆ ನಡೆದಂಥ ಘಟನೆ. ಈ ಭಾಗಕ್ಕೆ ಅಷ್ಟೊತ್ತಿಗೆ ಇವರು ರೆಸ್ಕ್ಯೂ ಟೀಮ್ ಅವರು ಬಂದ್ರ ಹೇಗೆ? ಇದೊಂದು ತುಂಬ ಗ್ರಾಮೀಣ ಹೊಳ ಪ್ರದೇಶ ಆಗಿರೋದ್ರಿಂದ ವೆಹಿಕಲ್ ಬರಲಿಕ್ಕೂ ಕೂಡ ತುಂಬ ತೊಂದರೆ ಇರುವಂಥ ಪ್ರದೇಶ. ಸೀದಾ ವಾಹನ ಬರಲಿಕ್ಕೆ ಕೂಡ ರಸ್ತೆ ವ್ಯವಸ್ಥೆ ಇಲ್ಲದಿರೋದ್ರಿಂದ ತುಂಬ ಕಷ್ಟದಲ್ಲಿ ಬರಬೇಕಾದಂಥ ಪರಿಸ್ಥಿತಿ. ನಾವು ಕೂಡ ಬೇರೆ ಪ್ರದೇಶದಿಂದ ಬಂದವರು, ಇಲ್ಲಿ ಬರಲಿಕ್ಕೆ NDRFನವರಿಗೆ ಕೂಡ ಸೀದಾ ಬರಲಿಕ್ಕೆ ರಸ್ತೆಯ ವ್ಯವಸ್ಥೆ ಕೂಡ ತೊಂದರೆ ಇತ್ತು. ಎಲ್ಲವನ್ನು ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಮನೆ ಹತ್ರ ಬಂದಿದ್ದಾರೆ. ಧನ್ಯವಾದ. ಇದು ಇಲ್ಲಿ ಸ್ಥಳೀಯರ ಮಾತು. ಮತ್ತು ತುಂಬ ಒಂದು ಇಳಿಜಾರು ಇರುವಂತಹ ಪ್ರದೇಶ ಇದು. ಇಲ್ಲಿ ಬರುವುದು ಕೂಡ ತುಂಬ ಕಷ್ಟನೇ. ನೀವು ನೋಡ್ಬೋದು, ಪಕ್ಕದಲ್ಲಿ ಒಂದು ನಾಲೆ ಇದೆ, ನಾಲೆ ಹರಿಯುತ್ತೆ. ಆ ನಾಲೆಯ ಪಕ್ಕದಲ್ಲಿ ನಡ್ಕೊಂಡು ಬರಬೇಕು. ಹಾಗೆಯೇ ರೆಸ್ಕ್ಯೂ ಟೀಮ್ ಅವರಿಗೂ ಬರಲಿಕ್ಕೂ ಕೂಡ ತುಂಬ ತೊಂದರೆ, ತುಂಬ ಕಷ್ಟಕರ ಒಂದು ಸನ್ನಿವೇಶ ಇದು. ಯಾಕಂದರೆ ತುಂಬ ಈ ಸಪೂರ ರಸ್ತೆ, ಆ ರಸ್ತೆಯಲ್ಲಿ ನಡ್ಕೊಂಡು ಬರಬೇಕು. ಅದ್ರ ಕಡೆ ಒಂದು ಕಡೆ ಜಾರಿದ್ರೆ ಉಕ್ಕಿ ಹರಿತಾ ಇರುವಂತಹ ಒಂದು ನಾಲೆಗೆ ಬಿದ್ದು ಬಿಡ್ತೇವೆ. ಈ ಹಿನ್ನೆಲೆಯಲ್ಲಿ ತುಂಬಾ ಅಪಾಯಕಾರಿ ಒಂದು ಪ್ರದೇಶದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಇಬ್ರು ಜೀವಂತವಾಗಿದ್ದಾರೆ ಅಂತ ಹೇಳಲಾಗ್ತದೆ. ಅವರನ್ನ ರೆಸ್ಕ್ಯೂ ಮಾಡುವಂತಹ ಕಾರ್ಯ ನಡೀತಾ ಇದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.